ಹಾಯ್, ವೆಲ್ಕಮ್ ಟು ಮೈ ಚಾನಲ್. ವಸುಂಧರಾ 2ನೇ ಭಾಗ. ಇಲ್ಲಿಯವರೆಗೆ ಅತ್ತು ಕರೆದು ರಂಪ ಮಾಡುವವಳು ಎಂದು ತಿಳಿದಿದ್ದ ಮನೆಯವರ ನಂಬಿಕೆಯನ್ನು ಸುಳ್ಳು ಮಾಡಿ ಹೊರಗೆ ಹೋಗಿತ್ತು ಹುಡುಗಿ. ಅವಳು ಹೋದ 20 ನಿಮಿಷಕ್ಕೆ ಸರಿಯಾಗಿ ಮನೆಯ ಮುಂದೆ ಜನಜಂಗುಳಿ, ಗಲಾಟೆ ಏನದು ನೋಡು, ಯಾಕಿಷ್ಟೊಂದು ಜನ ಸೇರಿರೋದು ಎಂದಾಗ ನೋಡಲು ಹೊರಗೆ ಹೋಗಿದ್ದರು ವೃಂದಾರವರ ಕಿರಿಯ ಮಗ, ತುಳಸಿಯವರ ಪತಿ ದೇವಾನಂದ್. ರಾಜಸ್ಥಾನದ ಉದಯಪುರದ ಪುಟ್ಟ ಹಳ್ಳಿಯ ಆಚೆ ಇರುವ ಮಯೂರಪುರದ ಒಂದು ಸ್ಮಶಾನ. ಹೇಳಲಿಕ್ಕೆ ಇದು ಒಂದು ಸ್ಮಶಾನ, ಆದರೆ ಇಲ್ಲಿ ಇರುವುದು ಕೇವಲ ಒಂದೇ ಒಂದು ಸಮಾಧಿ. 10 ರಿಂದ 15 ಎಕರೆಯಷ್ಟು ಜಾಗದಲ್ಲಿ ಇರುವುದು ಒಂದೇ ಒಂದು ಸಮಾಧಿ. ವಿಸ್ತಾರವಾದ ಭೂಮಿಯ ಸುತ್ತಲೂ ಕಬ್ಬಿಣದ ದೊಡ್ಡ ದೊಡ್ಡ ಸರಳುಗಳ ಬಳಸಿ ನಿರ್ಮಿಸಿರುವ ಗೇಟ್, ಅದನ್ನು ಪೂರ್ತಿಯಾಗಿ ಆವರಿಸಿರುವ ನಿಂಬೆಹಣ್ಣು ತಾಯಿತಗಳು, ತ್ರಿಶೂಲ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣುವುದು. ಬರೀ ಯಂತ್ರತಂತ್ರಗಳನ್ನೇ ಕವಚವಾಗಿರಿಸುವ ಜನ ನಿಷಿದ್ಧ ಪ್ರದೇಶ. ಸ್ಮಶಾನದ ಆಚೆ ಒಬ್ಬ ಮೈಮೇಲೆ 2 ತುಂಡು ಬಟ್ಟೆ, ಕೈಯಲ್ಲಿ ತಿಂಡಿಯ ಪೊಟ್ಟಣವನ್ನು ಕೈಯಲ್ಲಿ ಹಿಡಿದುಕೊಂಡು ಗೇಟ್ಗೆ ತಲೆ ಆನಿಸಿಕೊಂಡು ಅಳುತ್ತಾ ಇದ್ದಾನೆ. ಎಲ್ಲ ಸೇರಿ ರಾಜಸ್ಥಾನದ ಮಗಳನ್ನು ಕೊಂದು ಬಿಟ್ರು, ಯಾರನ್ನೂ ಬಿಡಲ್ಲ ಅವಳು. ಎಲ್ಲರ ರಕ್ತ ಹೀರೋ ಭದ್ರಕಾಳಿಯಾಗಿ ಬರ್ತಾಳೆ, ಯಾರನ್ನೂ ಬಿಡಲ್ಲ ಎಂದು ಒಮ್ಮೆ ಗಂಭೀರವಾಗಿ ನುಡಿದರೆ, ಮತ್ತೊಂದು ಕ್ಷಣಕ್ಕೆ ಅಳುಮುಖ ಮಾಡಿ, ಎಲ್ರೂ ನನ್ನ ಹುಚ್ಚ ಅಂತಾರೆ. ನಾನು ಹುಚ್ಚನ ಹಾಗೆ ಇದೀನಾ ಹೇಳಿ, ಯಾರಾದ್ರೂ ನಾನು ಹುಚ್ಚನಾ ಎಂದು ದಾರಿಯಲ್ಲಿ ಹೋಗುವ ಬರುವ ಎಲ್ಲರನ್ನೂ ಕೇಳುತ್ತಾ ಕೈಯಲ್ಲಿ ಹಿಡಿದಿದ್ದ ತಿಂಡಿ ಪೊಟ್ಟಣ ಬಿಚ್ಚಿ ತಿನ್ನುತ್ತಾ ಕೂರುವನು. ಅವನ ಈ ಪರಿಯ ನಡವಳಿಕೆಗೆ ಒಮ್ಮೆಲೆ ಸಮಾಧಿಯು ಅಲುಗಾಡಿಬಿಟ್ಟಿತ್ತು. ಅದರ ತೀವ್ರತೆ ಎಷ್ಟಿತ್ತೆಂದರೆ, ದಾರಿಯಲ್ಲಿ ಹೋಗುವ ಬರುವ ಜನರೆಲ್ಲ ಭೂಕಂಪ ಆಗ್ತಾ ಇದೆ ಎಂದು ಅರಚುತ್ತಾ ದಿಕ್ಕಾಪಾಲಾಗಿ ಓಡಲು ಶುರು ಮಾಡುವರು. ಚಿತ್ರದುರ್ಗ ಸ್ವಾಮಿಗಳೇ, ಅನಾಹುತ ಅನಾಹುತ ಆಗೋಗಿದೆ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣಪ ಕಾಣ್ತಿಲ್ಲ ಎಂದು ಓಡುತ್ತಾ ಬಂದ ದೇವಸ್ಥಾನದ ಧರ್ಮದರ್ಶಿ ಸಮಿತಿಯ ಸದಸ್ಯರಲ್ಲಿ ಒಬ್ಬ. ಯಾಕೋ ಸುಬ್ರಹ್ಮಣ್ಯ, ಎಂಥ ಅಪಶಕುನ ಮಾಡ್ತಾ ಇದೀಯಾ ಅನ್ನೋ ಪ್ರಜ್ಞೆ ಉಂಟಾ ನಿನಗೆ? ಈಗ ತಾನೇ ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೇವೆ, ಅಷ್ಟರಲ್ಲಿ ಎಲ್ಲಿ ಮಾಯ ಆಗುತ್ತೆ ಎಂದು ಧರ್ಮದರ್ಶಿಗಳು ಅಂತಹದ ವಿರೂಪಾಕ್ಷಪ್ಪನವರು ಕೇಳಲು, ಅಷ್ಟರಲ್ಲಿ ದೇವಸ್ಥಾನದ ಆಚೆಯಿಂದ ಓಡಿ ಬಂದ ಯುವಕನೊಬ್ಬ ಎಲ್ಲರನ್ನೂ ಕರೆದುಕೊಂಡು ಆಚೆಗೆ ಬಂದು ದುರ್ಗದ ಹೆಬ್ಬಾಗಿಲಿನ ಕಡೆಗೆ ಬೆರಳು ಮಾಡಿ ತೋರಿಸಲು, ಅಲ್ಲೊಬ್ಬಳು ತನ್ನ ಸೈನ್ಯದ ಜೊತೆ ಓಡುತ್ತಾ ಇರುವುದು ಕಾಣುತ್ತದೆ. ಯಾಕೋ ತಿಮ್ಮರಾಜು, ಅಲ್ಲಿ ಏನ್ ಇದೆ? ಆ ಹುಡುಗಿ ಓಡ್ತಾ ಇದ್ದಾಳೆ, ನಾವು ಗಣಪನ ಮೂರ್ತಿ ಕಾಣ್ತಾ ಇಲ್ಲ ಅಂತ ತಲೆ ಕೆಡಿಸಿಕೊಂಡರೆ ನಿನಗೆ ಯಾವುದೋ ಹುಡುಗಿ ಚಿಂತೆಯೇ? ಅಯ್ಯೋ ಸ್ವಾಮಿಗಳೇ, ಆ ಹುಡುಗಿನ ಸರಿಯಾಗಿ ನೋಡಿ, ಅವಳ ಕೈಯಲ್ಲಿ ನಮ್ಮ ಗಣಪತಿ ಇದೆ ಎಂದರೆ ಒಮ್ಮೆಲೆ ಎಲ್ಲರೂ ಅವಳನ್ನು ನೋಡಿದರೆ ಆಗಲೇ ಅವಳು ಎಲ್ಲರ ಕಣ್ಣು ತಪ್ಪಿಸಿ ಹೋಗಿಯಾಗಿತ್ತು. ತಿಮ್ಮರಾಜು, ಆ ಹುಡುಗಿ ಯಾರು ಅಂದ ಗೊತ್ತಾಯ್ತಾ ಎಂದು ಅರ್ಚಕರು ಕೇಳಲು, ಬನ್ನಿ ತೋರಿಸುವೆ ಅದ್ಯಾರು ಅಂತ ಎಂದು ಎಲ್ಲರನ್ನೂ ಕರೆದುಕೊಂಡು ಹೋದವ ತಲುಪಿದ್ದು ವಸುಂಧರಾ ವಿಲಾಸಕ್ಕೆ. ವಸುಂಧರಾ ವಿಲಾಸ ಯಾಕ್ರಿ, ಯಾಕೆ ಹೀಗೆಲ್ಲ ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ಎಂದ ದೇವ್ ಪ್ರಶ್ನೆಗೆ, ಅಲ್ರಿ, ನೋಡೋಕೆ ಸಭ್ಯಸ್ಥರ ಹಾಗೆ ಕಾಣ್ತೀರಾ, ಆದರೆ ಮಾಡೋದು ಮಾತ್ರ ಕಳ್ಳತನ ಎಂದಾಗ ಒಮ್ಮೆಲೆ ಕೇಳಿ ಬಂದ ಸದ್ದಿಗೆ ಬೆಚ್ಚಿ ಬಿದ್ದು ಹೆಜ್ಜೆ ಹಿಂದೆ ಸರಿದರು ಊರಿನವರು. ಮೈ ಮೇಲೆ ಎಚ್ಚರ ಇರಲಿ, ಯಾರನ್ನು ನೀವು ಕಳ್ಳರು, ಕಳ್ಳತನ ಮಾಡುವವರು ಎಂದು ಹೇಳುತ್ತಾ ಇರುವುದು ನೀವು ಎಂದು ವೃಂದಾವತಿಯವರು ಗುಡುಗಲು ಸ್ವಲ್ಪ ಸಮಯ ಮೌನವೇ ರಾಜ್ಯಭಾರ ಆಳಿತ್ತು. ಅದು ಹಾಗಲ್ಲ ವೃಂದಾವತಿಯವರೇ, ಇಂದು ಗಣೇಶನ ಹಬ್ಬ, ನಿಮಗೆ ಗೊತ್ತೇ ಇದೆ. ಮುಂಜಾನೆಯ ದೇವಸ್ಥಾನದಲ್ಲಿ ಗಣಪನ ಪ್ರತಿಷ್ಠಾಪನೆ ಮಾಡಿ ಮನೆಗೆ ಹೋಗಲು ತಿರುಗಿದ್ದೆವು, ಆದರೆ ಅದು ಅಲ್ಲಿ ಇರಲಿಲ್ಲ ಎಂದು ಮಾತು ನಿಲ್ಲಿಸಿದವರು, ಅಂದರೆ ಅದನ್ನು ನಾವು ಕದ್ದಿದ್ದೇವೆ ಎಂದು ತಿಳಿದು ಇಲ್ಲಿಗೆ ಬಂದ್ರಾ? ಧರ್ಮದರ್ಶಿಗಳೇ, ಅದನ್ನು ನಾವು ಕದ್ದು ತಂದಿದ್ದೇವೆ ಎಂದು ನಿಮ್ಮ ಅಭಿಪ್ರಾಯ ಅಲ್ಲವಾ? ಇಲ್ಲಮ್ಮ, ಅದು ಹಾಗಲ್ಲ, ಅದು ನಿಮ್ಮ ಮೊಮ್ಮಗಳು
ಎಂದು ಹೇಳಲು ತಡವರಿಸುತ್ತಾ ಇದ್ದವರನ್ನು ನೋಡಿದ ತಿಮ್ಮರಾಜು, ಅಜ್ಜಮ್ಮ, ವಸು ಅಕ್ಕ ಗಣಪನನ್ನು ಎತ್ತಿಕೊಂಡು ಮಕ್ಕಳನ್ನು ಗುಂಪು ಕಟ್ಟಿಕೊಂಡು ಓಡ್ತಾ ಇದ್ರು ಎಂದಾಗ ಇಷ್ಟಕ್ಕೆಲ್ಲ ಕಾರಣ ತಮ್ಮ ಮೊಮ್ಮಗಳು ಎಂಬುದು ಅರಿವಾಗಿತ್ತು. ಒಡನೆಯ 2 ಕೈಮುಗಿದು, ನನ್ನ ಮೊಮ್ಮಗಳ ಕೆಲಸಕ್ಕೆ ದಯವಿಟ್ಟು ಕ್ಷಮಿಸಿ ಬಿಡಿ, ಇದ್ಯಾವುದೂ ನನಗೆ ಗೊತ್ತಿರದ ವಿಚಾರ ಎಂದು ಕ್ಷಮೆ ಕೇಳಿದ ವೃಂದಾವತಿಯವರು. ತಮ್ಮ ಸೊಸೆಗೆ ಹಣವನ್ನು ತರಲು ಹೇಳಿದಾಗ, ಈ ಹಣ ತೆಗೆದುಕೊಂಡು ಇನ್ನೇನು ಅರ್ಧ ಗಂಟೆಯಲ್ಲಿ ಮತ್ತೊಂದು ಮುಹೂರ್ತ ಇದೆ, ಗಣಪನ ಪ್ರತಿಷ್ಠಾಪನೆಗೆ, ಆಗ ಇನ್ನೊಮ್ಮೆ ಗಣಪನನ್ನು ತಂದುಬಿಡಿ ಎಂದು ಹೇಳಿ ಅವರನ್ನು ಕಳುಹಿಸಿದರು. ಇಷ್ಟೊಂದು ಶ್ರೀಮಂತಿಕೆ ಇರೋ ಮನೆ ಹುಡುಗಿಯಾಗಿ ಗಣಪತಿ ಕದಿಯೋ ಬುದ್ಧಿ ಈ ಹುಡುಗಿಗೆ ಯಾಕೆ ಅಂತ ಎಂದು ಮಾತನಾಡಿಕೊಳ್ಳುತ್ತಾ ಹೊರಟರು. ದೇವಸ್ಥಾನದ ಧರ್ಮದರ್ಶಿ ಸಮಿತಿಯವರು ಅವರು ಹೋದ 10 ನಿಮಿಷಕ್ಕೆ ಮನೆಗೆ ಹಾಜರಿಯಾಗಿದ್ದಳು ವಸುಂಧರ. ಇಷ್ಟೊತ್ತು ಎಲ್ಲಿಗೆ ಹೋಗಿತ್ತೋ ಸವಾರಿ ಎಂಬ ಅತ್ತೆಯ ಕಿಡಿನೋಟಕ್ಕೆ ಹುಡುಗಿಯ ನೋಟ ನೆಲ ಸೇರಿತ್ತು. ವಸುಂಧರ ವಿಲಾಸದಲ್ಲಿ ಯಾರಿಗಾದರೂ ಅಂಜುವಳು. ವಸು ಎಂದರೆ ಅದು ಕೇವಲ ಅವಳ ಅತ್ತೆ ವಿನಯ ಅವರಿಗೆ ಮಾತ್ರ. ಅವರ ಯಾವುದೇ ಮಾತಿಗೆ ಇವಳ ಉತ್ತರವಿರದು, ಕೇವಲ ಮೌನವೇ ಅಲ್ಲಿ. ಜಾಗ ಮಾಡಿಕೊಳ್ಳುವುದು ವಿನಯ ಸಾಕು, ಇನ್ನೇನು ಹೇಳಿ ಅವರನ್ನು ನೋಯಿಸದನ್ನ ಮೊದಲು ನಿಲ್ಲಿಸು. ಹೇಳು ವಸು, ಯಾಕೆ ಹೀಗೆ ಮಾಡಿದ್ದು? ಅದು ವೃಂದಾ, ಅದೇನಾಯ್ತು ಅಂದರೆ, ನೆನ್ನೆ ನನ್ನ ಏರಿಯಾದ ಪುಟಾಣಿ ಸೈನ್ಯ ಗಣಪತಿ ಇಡೋಕೆ ದುಡ್ಡು ಕೇಳೋಕೆ ಅಂತ ಹೋದಾಗ ಆ ದೇವಸ್ಥಾನದ ಅರ್ಚಕರು ಆಮೇಲೆ ಇನ್ನೂ ಯಾರ್ಯಾರೋ ದುಡ್ಡು ಕೊಡದೆ ಬೈದು ಕಳಿಸಿದ್ರು. ಅದಕ್ಕೆ ನೀನು ಅವರು ಇಟ್ಟಿದ್ದ ಗಣಪನನ್ನೇ ಕಳ್ಳತನ ಮಾಡಿಬಿಟ್ಯಾ? ನಿನ್ನಿಂದ ಇನ್ನೂ ಏನೇನು ಅನುಭವಿಸಬೇಕೋ ಏನೋ ನಾವು ಎಂದ ವಿನಯ ಅವರ ಕಡೆಗೆ ಕಿಡಿನೋಟ ಬೀರಿದ ವೃಂದಾವರನ್ನು. ಹೋಗು ವಸು, ಊಟ ಮಾಡುವಂತೆ ಕೈಕಾಲು ತೊಳೆದುಕೊಂಡು ಬಾ. ಹಾಗೆ ನಾಳೆ ನೀನು ಬೆಂಗಳೂರು ಹೋಗಬೇಕು ಅಂತ ಹೇಳಿದ್ದೆ, ಹಾಗಾಗಿ ನಿನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಇರೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಆಗಿದೆ. ನೀನು ಒಬ್ಬಳು ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾ ಇದ್ದೀಯ ಅನ್ನೋದು ನೆನಪಲ್ಲಿ ಇರಲಿ. ಹಾಂ ಎಸ್ ಗೊತ್ತು. ಅದೆಷ್ಟು ಅಂತ ಹೇಳ್ತೀಯಾ ಅಂದವಳು ಅಜ್ಜಿಯ ತುತ್ತಿಗೆ ಬಾಯಿ ತೆರೆದಳು. ಮುಂದುವರೆಯುವುದು ಭಾಗ 3ರಲ್ಲಿ. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.